ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಾಗಿರುವಂತಹ ಘಟನೆ. ಗೇಮಿಂಗ್ ಅಡಿಕ್ಷನ್ಗೆ 3 ಹೆಣ್ಣು ಮಕ್ಕಳ ಆತ್ಮಹತ್ಯೆ ಎಲ್ಲರನ್ನ ಆಘಾತಕ್ಕೆ ತಳ್ಳಿದೆ. ಒಂದು ರೀತಿ ಅಲಾರ್ಮಿಂಗ್ ಘಟನೆ ಇದು. ಈ ಬಗ್ಗೆ ಮಾತನಾಡೋದಕ್ಕೆ ಮನೋವೈದ್ಯರಾಗಿರುವಂತಹ ಭವ್ಯ ವಿಶ್ವನಾಥ್ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಡಾಕ್ಟರ್ ನಮಸ್ಕಾರ. ಡಾಕ್ಟರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಡಾಕ್ಟರ್? ಭವ್ಯ ವಿಶ್ವನಾಥ್ ಅವರ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಹಾ, ಕೇಳಿಸ್ತಾ ಇದೆ, ಹೇಳಿ. ಓಕೆ, ಘಟನೆ ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಹೇಳಿ ಭಾವಿಸ್ತೀನಿ. 3 ಜನ ಹೆಣ್ಮಕ್ಳು ಕೊರಿಯನ್ ಲವರ್ ಅನ್ನುವಂಥ ಒಂದು ಗೇಮ್ ಅಂತೆ. ಆ ಗೇಮ್ಗೆ ಅಡಿಕ್ಟ್ ಆಗಿರ್ತಾರೆ. ಆ ಅಡಿಕ್ಷನ್ ಅವ್ರ ಜೀವ ಕಳ್ಕೊಳ್ಳುವಷ್ಟರ ಮಟ್ಟಿಗೆ ಹೋಗ್ಬಿಟ್ಟಿದೆ. ಮಕ್ಕಳ ಈ ರೀತಿಯಾದಂಥ ಮನಸ್ಥಿತಿ, ಈ ರೀತಿಯಾದಂಥ ಅಡಿಕ್ಷನ್ ಏನು ಕಾರಣ ಅನ್ನೋದನ್ನ ಮೊದಲು ವಿವರಿಸಬಹುದಾ ಅಂತ ಹೇಳಿ ಡಾಕ್ಟರ್? ಎಸ್, ಆಕ್ಚುಲಿ ಹೇಳ್ಬೇಕಂತಂದ್ರೆ ಈ ಆನ್ಲೈನ್ ಅಡಿಕ್ಷನ್ ಅನ್ನೋದು, ಡಿಜಿಟಲ್ ಅಡಿಕ್ಷನ್ ಅನ್ನೋದು ಈಗಿನ ಕರೆಂಟ್ ಪ್ರಾಬ್ಲಮ್ ಏನಿದೆ ಅದೇ ಆಗಿರೋದು. ಇವಾಗ ಇತ್ತೀಚೆಗೆ ನೀವು ನೋಡಿರ್ಬೋದು, ಈವನ್ ಎಕನಾಮಿಕ್ ಸರ್ವೆ ಏನ್ ನಡೀತು 2025-26 ಅಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಇದ್ರ ಬಗ್ಗೆನೇ ಮಾತಾಡಿದ್ದಾರೆ. ಹೇಗೆ ಈ ಒಂದು ಡಿಜಿಟಲ್ ಅಡಿಕ್ಷನ್ ಅನ್ನೋದು ಮಕ್ಳಿಗೆ ಎಷ್ಟು ಅಫೆಕ್ಟ್ ಮಾಡ್ತಾ ಇದೆ, ಇದಕ್ಕೆ ಯಾವ ತರ ಆಕ್ಷನ್ಸ್ ತಗೋಬೇಕು, ಇದನ್ನ ಬ್ಯಾನ್ ಮಾಡ್ಬೇಕು ಆದಷ್ಟು ಅಂತ ಹೇಳಿ ಅವರು ಚರ್ಚೆ ಮಾಡಿರುವಂತದ್ದು. ಇದು ಒಂದ್ ಭಾಗ ಆದ್ರೆ, ತಂದೆ ತಾಯಿಗಳು ಆಕ್ಚುಲಿ ಸರ್ಕಾರ ಏನ್ ಮಾಡ್ತಿದೆ, ಕಾನೂನ್ ಏನ್ ಮಾಡ್ತಿದೆ, ಅವ್ರು ಯಾವ ತರ ಕ್ರಮಗಳು ತಗೊಳ್ತಾ ಇದಾರೆ ಅಂತ ಯೋಚನೆ ಮಾಡೋದಕ್ಕಿಂತ ಮುಂಚೆ ನಾವ್ ಏನ್ ಮಾಡ್ತಾ ಇದೀವಿ ಮಕ್ಳಿಗೋಸ್ಕರ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಮಕ್ಳು ಬೆಳೀತಾ ಇರೋದು ನಮ್ಮ ಒಂದು ಫ್ರೇಮ್ ವರ್ಕ್ ಅಲ್ಲಿ ಅಲ್ವಾ, ಮನೆಯಲ್ಲಿ. ಸೊ ಅವ್ರಿಗೆ ನಾವ್ ಯಾವ ತರ ಒಂದು ಡಿಸಿಪ್ಲಿನ್ ಹಾಕ್ತಾ ಇದೀವಿ, ಅಂದ್ರೆ ಡಿಜಿಟಲ್ ಡಿಸಿಪ್ಲಿನ್ ಅನ್ನೋದ್ ಮಕ್ಳಿಗೆ ಹಾಕಿದೀವಾ, ಅವ್ರು ಏನೇನ್ ಕಾಂಟೆಂಟ್ ನೋಡ್ತಿದ್ರೆ ಆ ಕಾಂಟೆಂಟ್ ಅವ್ರನ್ನ ಎಷ್ಟು ಮಟ್ಟಕ್ಕೆ ಕನ್ಸ್ಯೂಮ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ ತಂದೆ ತಾಯಿ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಮಕ್ಕಳು ಇವಾಗ ಎಲ್ಲಾ ಕಡೆ ಒಂದು ಟ್ರೆಂಡಿಂಗ್ ನಡೀತಾ ಇರೋದ್ರಿಂದ, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಆನ್ಲೈನ್ ಗೇಮ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಇಂದ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ, ಒಂದು ಟೆಂಪ್ಟೇಷನ್ ಅನ್ನೋದು ಬರ್ತಾನೆ ಇರುತ್ತೆ. ಆಟ ಆಡ್ಬೇಕು, ಅದ್ರಲ್ಲಿ ನಾವು ಆಕ್ಟಿವ್ ಆಗಿರ್ಬೇಕು ಅನ್ನೋದು ಸಹಜವಾಗಿ ಬರ್ತಾ ಇರುತ್ತೆ. ಅದನ್ನ ಮಾನಿಟರ್ ಮಾಡ್ಬೇಕಾಗಿರೋದು ಪೇರೆಂಟ್ಸ್. ಅವ್ರು ಯಾವ ತರ ಆಟ ಆಡ್ತಿದ್ದಾರೆ, ಯಾವ ಗೇಮಲ್ಲಿ ಆಟ ಆಡ್ತಿದ್ದಾರೆ, ಎಷ್ಟೊತ್ತು ಆಟ ಆಡ್ತಿದ್ದಾರೆ ಅಂತ ಪ್ರತಿಯೊಂದು ಮಾನಿಟರ್ ಮಾಡ್ಬೇಕಾಗಿರೋದು ಪೇರೆಂಟ್ಸೇನೆ. ಸೊ ನಾನು ಆಕ್ಚುಲಿ ಸ್ಟೋರಿ ಓದ್ತಾ ಇದ್ದೆ, ಅಲ್ಲಿ ತಂದೆ ಹೇಳಿರುವಂತದ್ದು ನಮ್ಗೆ ಗೊತ್ತೇ ಇರ್ಲಿಲ್ಲ, ಈ ತರ ಒಂದು ಗೇಮ್ ಅಲ್ಲಿ ಇವ್ರು ಇನ್ವಾಲ್ವ್ ಆಗಿದ್ದಾರೆ, ಇಷ್ಟೊಂದು ಅಡಿಕ್ಟ್ ಆಗಿದ್ದಾರೆ ಅಂತ ನಮಗ್ ಗೊತ್ತೇ ಇರ್ಲಿಲ್ಲ ಅಂತ ಅವ್ರ ತಂದೆ ಹೇಳಿರುವಂತದ್ದು. ಅದನ್ನ ನೋಡಿ ನನಗೂ ಶಾಕ್ ಆಯ್ತು. ಅಂದ್ರೆ ಒಂದು 3 ಜನ ಮಕ್ಳು ಎಲ್ಲರೂ ಅದ್ರಲ್ಲಿ ಅಷ್ಟೊಂದು ಇನ್ವಾಲ್ವ್ ಆಗಿದ್ದಾರೆ, ಬಟ್ ತಂದೆಗೆ ಅದ್ರ ಬಗ್ಗೆ ಏನು ಗೊತ್ತೇ ಇಲ್ಲ, ನಾಲೆಜೇ ಇಲ್ಲ ಅದ್ರ ಬಗ್ಗೆ ಅಂದ್ಮೇಲೆ ಎಲ್ಲೋ ಒಂದ್ ಕಡೆ ಪೇರೆಂಟ್ಸ್ ಅವ್ರ ಇನ್ವಾಲ್ವ್ಮೆಂಟ್ ಮತ್ತೆ ಅವ್ರಿಗೂ ಒಂದು ಅವೇರ್ನೆಸ್ ಇಲ್ಲ ಅಂತ ಅನ್ಸ್ತಾ ಇದೆ. ಸೊ ಇದ್ರ ಬಗ್ಗೆ ನಾವು ಜಾಸ್ತಿ ಗಮನ ವಹಿಸ್ಬೇಕು. ಯಾಕಂದ್ರೆ ಮಕ್ಳು ಏನಂದ್ರೆ ಇವಾಗ ಎಸ್ಪೆಷಲಿ ಟೀನೇಜರ್ಸ್, ಅವ್ರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ವೇರಿಯೇಷನ್ಸ್ ಅನ್ನೋದು ಆಗ್ತಾನೆ ಇರುತ್ತೆ. ಜೊತೆಗೆ ನಾವ್ ಏನ್ ಹೇಳ್ತೀವಿ ಅಂದ್ರೆ, ಈ ಮಕ್ಳಿಗೆ ಆಕ್ಚುಲಿ ಬ್ರೈನ್ ಡೆವಲಪ್ಮೆಂಟ್ ಫುಲ್ ಆಗಿರೋದಿಲ್ಲ. ಎಸ್ಪೆಷಲಿ ಫ್ರಂಟಲ್ ಪಾರ್ಟ್ ಏನಿರುತ್ತೆ ಅದು ಪ್ರಾಬ್ಲಮ್ ಸಾಲ್ವಿಂಗು, ಡಿಸಿಷನ್ ಮೇಕಿಂಗು, ಅನಾಲಿಟಿಕ್ ಸ್ಕಿಲ್ಸ್ ಗೆ ಸಂಬಂಧಪಟ್ಟಿರುವಂತ ಪಾರ್ಟ್. ಆ ಪಾರ್ಟ್ ಬೆಳ್ದೇ ಇರಲ್ಲ ಮಕ್ಳಿಗೆ. ಅವರೊಂದು 20-25 ಇಯರ್ಸ್ ಆದ್ಮೇಲೆ ಅದು ಸಂಪೂರ್ಣವಾಗಿ ಬೆಳ್ಕೊಂಡಿರೋದು. ಸೊ ಈ ಕಾರಣಕ್ಕೆ ಏನಾಗುತ್ತೆ, ಅವ್ರು ಇಂಟೆನ್ಸ್ ಎಮೋಷನ್ಸ್ ನ ಅವರು ಒಂಥರ ಮ್ಯಾನೇಜ್ ಮಾಡಕ್ ಆಗ್ತಿರಲ್ಲ, ಅದನ್ನ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿರೋದಿಲ್ಲ, ಒಂದ್ ಲಾಜಿಕಲ್ ಥಿಂಕಿಂಗ್ ಇರಲ್ಲ. ಸೊ ಇಂಥ ಟೈಮ್ ಅಲ್ಲಿ ಅದನ್ನ ಪೇರೆಂಟ್ಸ್ ತಿಳ್ಕೊಂಡು, ಪೇರೆಂಟ್ಸೇ ಮಕ್ಳಿಗೆ ಒಂದು ಗೈಡೆನ್ಸ್ ಕೊಡ್ಬೇಕು, ಅವ್ರೊಂದು ರೈಟ್ ಟ್ರ್ಯಾಕ್ ಅಲ್ಲಿ ಇರೋಗೆ ಅವ್ರಿಗೆ ಹೆಲ್ಪ್ ಮಾಡ್ಬೇಕು. ರೈಟ್ ಡಾಕ್ಟರ್, ಮತ್ತೆ ಬರ್ತೀನಿ. ಸೌಜನ್ಯ ವಸಿಷ್ಠ ಅವರು ಮನಃಶಾಸ್ತ್ರಜ್ಞರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಮೇಡಮ್, ತಮಗೂ ಕೂಡ ನಮಸ್ಕಾರ. ಮಾಹಿತಿ, ಸುದ್ದಿ ಏನು ಅನ್ನೋದು ತಮ್ಮ ಗಮನದಲ್ಲಿದೆ ಅಂತ ಭಾವಿಸ್ತೀನಿ. ಈ ಕೇಸ್ನಲ್ಲಿ ಡಾಕ್ಟರ್, ತಂದೆ ಮಾತನಾಡ್ತಾರೆ, ತಂದೆಯ ಬೈಟನ್ನು ನಾವು ಈಗಷ್ಟೇ ಪ್ಲೇ ಮಾಡಿದ್ವಿ. ಅವ್ರು ಮಾತನಾಡುವಂಥ ಟೈಮ್ನಲ್ಲಿ ಹೇಳ್ತಾರೆ, 2-2.5 ವರ್ಷಗಳಿಂದ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇರಲಿಲ್ಲ, ಯಾಕಂದ್ರೆ ಅವ್ರು ಫೇಲ್ ಆಗಿದ್ರು. ಇನ್ನು ನಮ್ಮ ಜೊತೆನೂ ಜಾಸ್ತಿ ಬೆರೀತಾ ಇರಲಿಲ್ಲ. ಅವ್ರ ರೂಮ್ನಲ್ಲಿದ್ದಂಥ ಟೈಮ್ನಲ್ಲಿ ನಾವು ಅವ್ರ ರೂಮಿಗೆ ಹೋದ್ರೆ ಅವರು ಬೇರೆ ರೂಮ್ಗೆ ಹೋಗಿ ಕೂತ್ಕೊಂಡ್ಬಿಡ್ತಾ ಇದ್ರು. ಅಂದ್ರೆ ನಮ್ಮ ಜೊತೆ ಕರೆಕ್ಟಾಗಿ ಇಂಟರಾಕ್ಷನ್ನು ಕೂಡ ಮಾಡ್ತಿರ್ಲಿಲ್ಲ ಅಂತ ಹೇಳಿ. 2-2.5 ವರ್ಷಗಳಿಂದ ಮಕ್ಕಳು ಅಡಿಕ್ಟ್ ಆಗಿದ್ದಾರೆ ಅನ್ನೋ ತಂದೆ ಗೊತ್ತಿತ್ತು. ಅಂದ್ರೆ ಮೊಬೈಲ್ನಲ್ಲಿ ಇದ್ದಾರೆ ಅನ್ನೋ ತಂದೆ ಗೊತ್ತಿತ್ತು. ಏನು ಆಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋದ್ರ ಐಡಿಯಾ ಇರಲಿಲ್ಲ. ಎಲ್ಲ ಒಂದ್ ಕಡೆ ಪೇರೆಂಟ್ಸ್ ಮಕ್ಕಳ ಏನು ಮಾಡ್ತಿದ್ದಾರೆ, ಅದು ಹೆಣ್ಣು ಮಕ್ಕಳು 3 ಜನ ಅನ್ನುವಂಥ ಟೈಮ್ನಲ್ಲಿ ಆ ಮಕ್ಕಳ ಮನಸ್ಥಿತಿ ಏನು, ಏನಾಗ್ತಾ ಇದೆ ಅನ್ನೋದನ್ನ ಅಂದಾಜು ಮಾಡದೆ ಹೋಗಿದ್ದು ಕೂಡ ಇಲ್ಲಿ ಮಕ್ಕಳ ಇಂತಹ ಸಿಚುವೇಶನ್ಗೆ, ಇಂತಹ ಒಂದು ಡಿಸಿಷನ್ಗೆ ಕಾರಣ ಆಯ್ತಾ ಅಂತ ಹೇಳಿ ಡಾಕ್ಟರ್? ಈಗ ಏನಾಗುತ್ತೆ, ಈಗ 10 years 11 years 12 years ಅಂತ ಏನ್ ಮಕ್ಳು ಏಜ್ ಇದೆಯೋ, ಈಗ ಏನಾಗ್ತಿದೆ ಅಂತ ಹೇಳಿದ್ರೆ, ವಿದ್ಯಾ, ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಐಡೆಂಟಿಟಿ ಸೋಷಿಯಲ್ ಮೀಡಿಯಾ ಆಗ್ಬಿಟ್ಟಿದೆ.
ಆಯ್ತಾ. ನಮ್ಗೆ ಎಷ್ಟು ಜನ ಇವ್ರಿಗೆ ಇಷ್ಟು ಮೊದ್ಲಾದ್ರೂ ಯಾರೋ ಒಬ್ಬರು ಸೆಲೆಬ್ರಿಟಿ ಅಂತ ನೋಡ್ತಿದ್ವಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟಿಷ್ಟು ಫಾಲೋವರ್ಸ್ ಇದ್ರೆ ನಾನ್ ಸೆಲೆಬ್ರಿಟಿ, ನನಗೆ ಇಷ್ಟು ಲೈಕ್ ಬಂತು, ಇಷ್ಟು ಕಮೆಂಟ್ ಬಂತು. ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೆ ಈಗ ಸೋಷಿಯಲ್ ಮೀಡಿಯಾಗಳನ್ನ ತಗೋತಾ ಇದ್ದಾರೆ. ಹೀಗೆಲ್ಲ ಇರ್ಬೇಕಾದ್ರೆ ಏನಾಗಿದೆ ಅಂತ ಹೇಳಿದ್ರೆ ಮನುಷ್ಯರು ನಾವೆಲ್ಲರೂ ಏನಾಗ್ಬಿಟ್ಟಿದ್ವಿ, ವಿ ಆರ್ ಸೋ ಅಡಿಕ್ಟೆಡ್ ಟು ಫೋನ್. ನಾವು ಒಂದು ವರ್ಚುವಲ್ ಯುಗದಲ್ಲೇ ಬದುಕ್ತಾ ಇದೀವಿ. ಅದರಲ್ಲೂ ಈ ಕೋವಿಡ್ ಆದ ನಂತರ ಮಕ್ಕಳಿಗೆ ಕಲಿಕೆ, ಪಾಠ, ಆಟ ಎಲ್ಲವೂ ಕೂಡ ಒಂದು ಮೊಬೈಲ್ ಎಸ್ಕೇಪ್ ಆಗ್ತಾ ಬಂತು. ಈಗ ಆಸ್ ಅ ಗ್ರೋನ್ ಅಪ್ ಅಂತ ನಾನು ಏನಿದ್ದೀನಿ, ನನಗೇನಾಗುತ್ತೆ ಅಂತ ಹೇಳಿದ್ರೆ ನಾನು ಫೋನ್ ಅನ್ನು ಉಪಯೋಗಿಸ್ತಾ ಇದ್ದಾಗ ನಂಗೆ ಡೋಪಮೈನ್ ರಶ್ ಅನ್ನೋದು ಬರುತ್ತೆ, ಮೊಬೈಲ್ ಅನ್ನ ನೋಡ್ತಾ ಇರೋಣ ಅಂತ ಅನ್ಸುತ್ತೆ. ಆಗ ಏನಾಗುತ್ತೆ ಅಂತದ್ರಲ್ಲಿ ಮಕ್ಕಳಿಗೆ ಬೆಳೀತಾ ಇರ್ತಕ್ಕಂಥ ಅವ್ರ ಬ್ರೈನ್, ಮೇಡಮ್ ಹೇಳಿದ್ರು ಪ್ರೀ ಫ್ರಾಂಟಲ್ ಕಾಂಟೆಕ್ಸ್ ಅಂತ ಬ್ರೈನ್ ಏನಿದೆಯೋ ಪಾರ್ಟ್, ಅದು ಕಾಗ್ನೇಟಿವ್ ಥಿಂಕಿಂಗ್ ಅನ್ನ ಕೆಪಾಸಿಟಿಯನ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಯಾವಾಗ ನಾನು ನನ್ನ ಐಡೆಂಟಿಟಿಯನ್ನ ಮೊಬೈಲಿಗೆ ನಾನು ಸೌಜನ್ಯ ಅಂತ ಹೇಳಿದ್ರೆ ನನಗೆ ಇಷ್ಟು ಗೇಮ್ಸ್ ಆಡಿದ್ದೀನಿ, ಇಷ್ಟು ಲೆವೆಲ್ ಅಲ್ಲಿ ಇದ್ದೀನಿ, ಅವರ ಸೋಷಿಯಲ್ ಐಡೆಂಟಿಟಿ ಅದಾಗಿರುತ್ತೆ. ಮತ್ತೆ ಒಂದು ಎಮೋಷನಲ್ ಎಸ್ಕೇಪ್ ಆಗಿರುತ್ತೆ. ಈಗ ನನ್ನ ತಂದೆ ತಾಯಿ ನನಗೆ ಬೈದಾಗ ನಾನೇನ್ ಮಾಡ್ತೀನಿ, ಮೊಬೈಲ್ ಅಲ್ಲಿ ಆಟ ಆಡೋದಾಗಿರ್ಬೋದು, ನನಗೊಂದು ಐಡೆಂಟಿಟಿಯನ್ನ ನನ್ನ ಫೋನ್ ತಂದು ಕೊಡ್ತಾ ಇರುತ್ತೆ, ಒಂದು ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಸೆನ್ಸ್ ಆಫ್ ಅಚೀವ್ಮೆಂಟ್ ಅನ್ನ ಕೊಡ್ತಾ ಇರುತ್ತೆ. ಈಗ ಸಡನ್ ಆಗಿ ಮನೇಲಿ ನಾನು ಮೊಬೈಲ್ ತಗೊಂಡ್ಬಿಡ್ತೀನಿ ಅಂತ ಅಂದಾಗ ಏನಾಗುತ್ತೆ, ಇಟ್ ಇಸ್ ಅ ಸೆನ್ಸ್ ಆಫ್ ಶೇಮ್, ಐಡೆಂಟಿಟಿ ಕ್ರೈಸಿಸ್ ಅನ್ನ ತೋರಿಸ್ತಾ ಹೋಗುತ್ತೆ. ನನ್ನ ಫೋನ್ ಇಂದ ದೂರ ಮಾಡ್ತಾ ಇರ್ತಾರೆ. ಈಗ ಎಷ್ಟು ಸತಿ ನಾವ್ ಯಾರನ್ನೋ ಇಷ್ಟಪಡ್ತಿರ್ತೀವಿ, ನಮ್ಮ ಅಜ್ಜಿ ತಾತ ಮನೆಗೆ ಹೋದಾಗ ನಮ್ಮನ್ನ ವಾಪಸ್ ಕರ್ಕೊಂಡ್ ಬಂದಾಗ ಒಂಥರ ಮನಸ್ಸಲ್ಲಿ ತೊಳಲಾಟ ಆಗೋದು, ನೋವಾಗೋದು, ಹೇಗಾದ್ರೂ ಮಾಡಿ ಹುಷಾರಿಲ್ಲ ಅಂತ ಹೇಳೋಣ, ಹೊಟ್ಟೆ ನೋವು, ನಾಳೆ ಪೋಸ್ಟ್ಪೋನ್ ಮಾಡೋಣ, ಹೀಗೆ ನಾವ್ ಏನಾದ್ರೂ ಒಂದು ನಮ್ಮನ್ನ ಗುರ್ತಿಸ್ಕೊಂಡ್ರೆ ಅಲ್ಲೇ ಇರಕ್ ಇಷ್ಟಪಡ್ತೀವಿ. ಯಾವಾಗ ಈ ನೋಡಿ ಅದರಲ್ಲೂ ಕೂಡ ಇವಾಗ 3 ಜನ ಹೆಣ್ಮಕ್ಳು ಏನ್ ಪ್ರೂವ್ ಮಾಡಿದೆ, ಈ ಸೂಸೈಡಲ್ ಐಡಿಯೇಷನ್ ಏನಿತ್ತು ನಮ್ಗೆ ಯಾವಾಗ್ಲೂ ಈ ತರ ಐಡಿಯೇಷನ್ 5 to 20 minutes ತನಕ ಬರುತ್ತೆ ಅಂತ ಹೇಳಿದ್ರೆ ಅಸ್ಪರ್ ಆಫ್ ದ ಮೂಮೆಂಟ್ ಏನೋ ಒಂದು ಅರ್ಜಿ ಇರುತ್ತೆ. ಆದ್ರೆ ಇಲ್ಲಿ ನೋಡಿ ಅವ್ರು 3 ಜನ ಕೂಡ ಒಂದು ಸೈಕಾಲಜಿಕಲ್ ಸಪೋರ್ಟ್ ಅನ್ನ ತಗೊಂಡು ಈ ಡಿಸಿಷನ್ ಗೆ ಬಂದಿದ್ದಾರೆ. ಮತ್ತೆ ಈಗಿನ ಕಾಲದ ಪೇರೆಂಟ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಈ ಸೂಕ್ಷ್ಮ 10 ವರ್ಷದ ನಂತರ, ಯಾಕಂದ್ರೆ ಹೇಳ್ತಾರೆ ಮಕ್ಳು ಬೆಳೀತಾ ಅವರನ್ನ ಸ್ನೇಹಿತರ ತರ ನೋಡ್ಬೇಕು ಅಂತ. ಯಾವಾಗ ಅವರನ್ನ ಒಂದು ಅವಾಚ್ಯ ಶಬ್ದಗಳಲ್ಲಿ ಬೈಯೋದಾಗಿರ್ಬೋದು, ನೀವು ಯೂಸ್ಲೆಸ್ ಅಂತ ಹೇಳೋದಾಗಿರ್ಬೋದು, ಅವ್ರೇನ್ ಮಾಡ್ತಾರೆ, ಅವರನ್ನ ಅದೇ ರೀತಿ ಗುರ್ತಿಸ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಈಗ ನನಗೆ 32 ವರ್ಷ ಅಂತ ಹೇಳಿದ್ರು ಕೂಡ ನನ್ನ ಮನಸ್ಸಲ್ಲಿ ನನ್ನ ತಾಯಿ ಧ್ವನಿ ಗುಂಗುಡ್ತಾ ಇರುತ್ತೆ. ಅಂದ್ರೆ ನನ್ನ ಜೊತೆ ನಾನು ಮಾತಾಡ್ಕೊಳ್ಳೋದು ಇನ್ನರ್ ವಾಯ್ಸ್ ಅಂತ ನಾವ್ ಏನ್ ಕರಿತೀವಿ ಆಸ್ ಅ ಗ್ರೋನ್ ಅಪ್ ಅಡಲ್ಟ್, ತಾಯಿ ಅಥವಾ ತಂದೆಯ ವಾಯ್ಸ್ ಅನ್ನ ಗುಣುಗ್ತಾ ಇರ್ತಾರೆ. ಹೌ ದೇ ವರ್ ಕೈಂಡ್ ಟು ಅಸ್, ವಿ ಸ್ಟಾರ್ಟ್ ಬಿಹೇವಿಂಗ್ ದಟ್ ವೇ ಟುವರ್ಡ್ಸ್ ಅವರ್ ಸೆಲ್ಫ್. ಈಗ ಮಕ್ಕಳಿಗೆ ನಾನು ಕೆಟ್ಟದಾಗಿ ಮಾತಾಡೋದಾಗಿರ್ಬಹುದು, ಅವಾಚ್ಯ ಶಬ್ದಗಳನ್ನ ಮಾತಾಡೋದಾಗಿರ್ಬೋದು, ನನಗೇನ್ ಅನ್ಸುತ್ತೆ, ಐ ಆಮ್ ನಾಟ್ ಇನಫ್, ನನ್ ಇಲ್ಲ ಅಂತ ಹೇಳಿದ್ರು ಯಾರಿಗೂ ಏನು ಇದಾಗಲ್ಲ. ನನ್ನಿಂದ ನನ್ನ ಪೇರೆಂಟ್ಸ್ಗೆ ಒಂದು ಸೋಷಿಯಲ್ ಶೇಮ್ ಆಗ್ತಾ ಇದೆ, ನಾನ್ ಬದುಕಿ ಏನ್ ಪ್ರಯೋಜನ, ಈ ತರ ನಾನು ಈಗ ಮಕ್ಕಳು ಓದಕ್ಕೆ ಇಂಟ್ರೆಸ್ಟ್ ಇಲ್ಲ, ಮುಂದೆ ಏನು ಅನ್ನೋದು ಗೊತ್ತಿಲ್ಲ, ನಾನ್ ಏನಾಗ್ಬೇಕು ಅನ್ನೋ ಸತಿ ಆ ಮೂಮೆಂಟಿಗೆ ಆ ಐಡಿಯೇಷನ್ ಬರುತ್ತೆ. ಮತ್ತೆ ಅವರಿಗೆ ಸೂಸೈಡ್ ಅಂತ ಹೇಳಿದ್ರೆ ಎಂಡ್ ಆಫ್ ದ ಲೈಫ್ ಅಂತ ಗೊತ್ತಿರಲ್ಲ. ಈ ಪ್ರಾಬ್ಲಮ್ ಇಂದ ಸದ್ಯಕ್ಕೆ ಸೊಲ್ಯೂಷನ್ ನನ್ನ ಲೈಫ್ಗೆ ಬ್ರೇಕ್ ತಗೊಳ್ಳೋದು, ಮುಂದೆ ಆಗ್ತಕ್ಕಂಥ ಕಾನ್ಸಿಕ್ವೆನ್ಸ್ ನನ್ನ ಲೈಫ್ ಕಂಪ್ಲೀಟ್ ಆಗಿ ಎಂಡ್ ಆಗತ್ತೆ ಅನ್ನೋ ಪರ್ಯಾಯ ಕೂಡ ಅವ್ರಿಗೆ ಇರೋದಿರಲ್ಲ. ಡಾಕ್ಟರ್ ಮತ್ತೆ ಬರ್ತೀನಿ, ಭವ್ಯ ವಿಶ್ವನಾಥ್ ಅವ್ರ ಬಳಿ ಹೋಗ್ತೀನಿ. ಡಾಕ್ಟರ್ಗೆ ಸೌಜನ್ಯ ಮ್ಯಾಮ್ ಹೇಳ್ತಾ ಇದ್ರು ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ರೀತಿ ಐಡೆಂಟಿಟಿ ಆಗ್ಬಿಟ್ಟಿದೆ ಅಂತ ಹೇಳಿ. ಈಗ ಸೋಷಿಯಲ್ ಮೀಡಿಯಾ ಅನ್ನೋದು ಸಣ್ಣ ವಯಸ್ಸಿನಿಂದಾನೇ ಅದು ಅರ್ನಿಂಗೂ ಒಂದು ಪ್ಲಾಟ್ಫಾರ್ಮ್. ಮುಂದಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಇಲ್ಲದೆ ಅದನ್ನ ಕಂಪ್ಲೀಟ್ಲಿ ದೂರ ಇಟ್ಟು ನಾವು ಬದುಕ್ತೀವಿ ಅಂದ್ರೆ ಬಹುಶಃ ಮೂರ್ಖತನ ಆಗುತ್ತೆ ಅನ್ನುವಂಥ ಚರ್ಚೆಗಳು ಕೂಡ ಇದಾವೆ. ಯಾಕಂದ್ರೆ ಅದು ಲೈಫ್ನ ಒಂದು ಪಾರ್ಟ್ ಆಗಿ ಹೋಗ್ಬಿಟ್ಟಿದೆ. ಇಂಥ ಟೈಮಲ್ಲಿ ನಾವು ಮಕ್ಕಳನ್ನ ಮಾನಿಟರ್ ಮಾಡಬೇಕು. ಪೇರೆಂಟ್ಸ್ ಆಗಿರೋರು ಮಕ್ಕಳ ಏನು ನೋಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಎಷ್ಟು ಟೈಮ್ ನೋಡ್ತಿದ್ದಾರೆ, ಯಾವುದಕ್ಕೆ ಅಡಿಕ್ಟ್ ಆಗಿದ್ದಾರೆ, ಇದೆಲ್ಲವನ್ನ ಮಾನಿಟರ್ ಮಾಡಬೇಕು. ಅಂದರೆ ಪೇರೆಂಟ್ಸ್ ಯಾವ ಥರ ಮಕ್ಕಳನ್ನ ಮಾನಿಟರ್ ಮಾಡಬೇಕು ಅಂತ ಹೇಳಿ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆಯಾ, ಅಥವಾ ಅದಕ್ಕೆಂತ ಏನಾದರೂ ನಿಯಮ ಇದೆಯಾ, ಏನು ಸಜೆಷನ್ ಕೊಡೋಕೆ ಇಷ್ಟಪಡ್ತೀರಿ ಅಂತ ಹೇಳಿ? ಖಂಡಿತವಾಗ್ಲೂ ಇದೆ. ಲೈಕ್ ಯು ಸೆಡ್, ಸೋಷಿಯಲ್ ಮೀಡಿಯಾನ ಕಂಪ್ಲೀಟ್ ಆಗಿ ನಾವು ಬ್ಯಾನ್ ಮಾಡೋದಕ್ಕೆ ಆಗೋದಿಲ್ಲ, ಎಸ್ಪೆಷಲಿ ಟೀನೇಜ್ ಇದಕ್ಕೆ. ಯಾಕಂದ್ರೆ ತೀರಾ ನಾವು ಅವ್ರಿಗೆ ಬ್ಯಾನ್ ಮಾಡ್ಬಿಡೋದು, ರಿಸ್ಟ್ರಿಕ್ಟ್ ಮಾಡಿದ್ರೆ ಇವಾಗ ನೋಡಿದ್ರಲ್ಲ ಕೇಸ್ ಈ ತರ ಆಗ್ಬಿಡುತ್ತೆ. ಸೊ ಅದಿರ್ಲಿ. ಸೊ ಬಟ್ ಅದರಿಂದ ಎಷ್ಟು ನಾವು ಅಡ್ವಾಂಟೇಜ್ ತಗೋಬೇಕು, ಅದರಿಂದ ಎಷ್ಟು ನಾವು ಉಪಯೋಗ ತಗೋಬೇಕು ಅನ್ನೋದನ್ನ ನಾವು ಮಕ್ಕಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು. ಇವಾಗ ನಾವು ಆಕ್ಚುಲಿ ನಮ್ಮ ಒಂದು ಕೌನ್ಸಿಲಿಂಗ್ ಅಲ್ಲಿ 4 Ds ಅಂತ ಹೇಳಿ ನಾವು ಫಾಲೋ ಮಾಡುವಂತದ್ದು. 4 Ds ಅಂತಂದ್ರೆ ಡಿಜಿಟಲ್ ಫಾಸ್ಟಿಂಗ್, ಡಿಜಿಟಲ್ ಹೈಜಿನ್, ಡಿಜಿಟಲ್ ಲಿಟ್ರಸಿ ಅಂಡ್ ಡಿಜಿಟಲ್ ಡಿಸಿಪ್ಲಿನ್ ಅನ್ನೋದು. ಇದು 4 Ds ಅನ್ನ ಪೇರೆಂಟ್ಸ್ ಫಾಲೋ ಮಾಡ್ಬೇಕು ಅಂತ ನಾವು ಹೇಳ್ಕೊಡ್ತೀವಿ. ಇದು ಏನಾಗುತ್ತೆ ಅಂದ್ರೆ, ಈ ಫಾಸ್ಟಿಂಗ್ ಅಂದ್ರೆ ಅಟ್ಲೀಸ್ಟ್ 1 ವೀಕ್ ಅಲ್ಲಿ, ಇವಾಗ ಹೇಗೆ ನಾವು ಏಕಾದಶಿ ಬಂದಾಗ ಒಂದು ಉಪವಾಸ ಮಾಡ್ತೀವಿ, ಯಾಕಂದ್ರೆ ಒಂದು ಮೈಯಲ್ಲಿ ಬಾಡಿಲಿರೋ ಟಾಕ್ಸಿಕ್ ಹೊರಗೆ ಹೋಗ್ಲಿ ಅಂತ, ಒಂದು ಕ್ಲೆನ್ಸಿಂಗ್ ಪ್ರಾಸೆಸ್ ನಡೀಲಿ ಅಂತ. ಸೊ ಹಾಗೇನೆ ಈ ಒಂದು ಡಿಜಿಟಲ್ ಕನ್ಸಂಪ್ಷನ್ ಅನ್ನೋದು ಕಾಂಟೆಂಟ್ ತುಂಬಾ ಕನ್ಸ್ಯೂಮ್ ಮಾಡ್ಬಿಟ್ಟಿರುತ್ತೆ. ಸೊ ಆ ಒಂದು ಕಾಂಟೆಂಟ್ ಇಂದ ಒಂದ್ ಸ್ವಲ್ಪ ಡಿಟಾಕ್ಸ್ ಆಗ್ಲಿಂದ ವೀಕ್ಲಿ ಅಟ್ಲೀಸ್ಟ್ ಒಂದ್ ಸಂಡೇ ಇಡೀ ಫ್ಯಾಮಿಲಿ ಡಿಟಾಕ್ಸ್ ಮಾಡ್ಕೊಳ್ಳುವಂಥದ್ದು, ಫಾಸ್ಟಿಂಗ್ ಮಾಡುವಂಥದ್ದು ಕಂಪ್ಲೀಟ್ ಆಗಿ. ಯಾವುದೇ ಒಂದು ಸೋಷಿಯಲ್ ಮೀಡಿಯಾ, ಆನ್ಲೈನ್ ಗೇಮಿಂಗು,
ಸ್ಟ್ರೀಮಿಂಗ್ ಯಾವ್ದನ್ನೇ ಯೂಸ್ ಮಾಡಬಾರ್ದು ಎಕ್ಸೆಪ್ಟ್ ಫಾರ್ ಎಮರ್ಜೆನ್ಸಿ ಫೋನ್ ಕಾಲ್ಸ್. ಇದನ್ನ ಪೇರೆಂಟ್ಸ್ ಮಾಡಿದಾಗ ಮಕ್ಳುನು ಇನ್ವಾಲ್ವ್ ಮಾಡ್ಕೊಂಡು ಮಾಡ್ಬೇಕು. ಇದೇ ಒಂದು ಡಿಸಿಪ್ಲಿನ್ ಆಗುತ್ತೆ. ಅದೊಂಥರ ಫ್ಯಾಮಿಲಿ ರೂಲ್ ತರ, ಒಂದ್ ಫ್ಯಾಮಿಲಿ ಕಲ್ಚರ್ ತರ. ಇವಾಗ ಹಬ್ಬ ಎಲ್ಲ ಮಾಡ್ತೀವಲ್ಲ, ಕಲ್ಚರ್ ತರ ಇದನ್ನು ಫಾಲೋ ಮಾಡುವಂತದ್ದು. ಇದ್ರ ಜೊತೆಗೆ ನೆಕ್ಸ್ಟ್ ಏನ್ ಹೇಳ್ತೀವಿ, ಡಿಜಿಟಲ್ ಹೈಜಿನ್ ಅಂತ. ಡಿಜಿಟಲ್ ಹೈಜಿನ್ ಅಂತಂದ್ರೆ 20-20 ಫಾರ್ಮುಲಾ ಅಂತ ಫಾಲೋ ಮಾಡ್ತೀವಿ. ಅಂದ್ರೆ ಎವ್ರಿ 20 ಮಿನಿಟ್ಸ್ ಆ ಒಂದು ಸ್ಕ್ರೀನ್ ಅನ್ನ ಬಿಟ್ಟು 20 ಮಿನಿಟ್ಸ್ 20 ಮೀಟರ್ಸ್ ದೂರ ನೋಡಿ 20 ಟೈಮ್ಸ್ ಬ್ಲಿಂಕ್ ಮಾಡುವಂತದ್ದು. ಇದರಿಂದ ಏನಾಗುತ್ತೆ, ಫಿಸಿಕಲ್ ಪ್ರಾಬ್ಲಮ್ಸ್ ಲೈಕ್ ವಿಷನ್ ಪ್ರಾಬ್ಲಮ್, ನೆಕ್, ಬಾಡಿ ಪಾಸ್ಚರ್ ಪ್ರಾಬ್ಲಮ್ ನ ನಾವು ಅವಾಯ್ಡ್ ಮಾಡುವಂತದ್ದು. ಇನ್ ನೆಕ್ಸ್ಟ್ ಡಿಜಿಟಲ್ ಲಿಟ್ರಸಿ. ಈ ಲಿಟ್ರಸಿನಲ್ಲಿ ಸೈಬರ್ ಸೇಫ್ಟಿ ಬಗ್ಗೆ ಮತ್ತೆ ಅದನ್ನ ನಾವಾಗ್ಲೇ ಹೇಳ್ದಂಗೆ ಕಾಂಟೆಂಟ್ ಬಗ್ಗೆ ಮಕ್ಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಎಷ್ಟು ಅದನ್ನ ಬಳಕೆ ಮಾಡ್ಬೇಕು, ಯಾವ್ದನ್ನ ಜಾಸ್ತಿ ಎಂತ ಕಾಂಟೆಂಟ್ ಅಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಿರ್ಬೇಕು ಅನ್ನೋ ಒಂದು ಲಿಟ್ರಸಿ ಕೊಡೋದು. ಇದ್ರ ಮೇಲೆ ಡಿಸಿಪ್ಲಿನ್ ನಾವಾಗ್ಲೇ ಹೇಳ್ದಂಗೆ ದಿನಕ್ಕೆ ಎಷ್ಟು ಟೈಮ್ ನ ಅದಕ್ಕೆ ಇಡ್ಬೇಕು. ತುಂಬಾ ಇಡೀ ದಿನ ಇಡೋದಲ್ಲ, 20 ಮಿನಿಟ್ಸ್, ಹಾಫ್ ಅನ್ ಅವರ್, ಏಜ್ ಅಪ್ರೋಪ್ರಿಯೇಟ್ ಆಗಿ ಎಷ್ಟು ಟೈಮ್ ನ ಇಡ್ಬೇಕು ಅಂತ. ಈ 4 Ds ನ ಫಾಲೋ ಮಾಡಿದ್ರೆ ಪೇರೆಂಟ್ಸ್ ಖಂಡಿತವಾಗ್ಲೂ ಈ ಡಿಜಿಟಲ್ ಅಡಿಕ್ಷನ್ ಅನ್ನ ಒಂದು ಲೆವೆಲ್ ಕಡಿಮೆ ಮಾಡ್ಬೋದು. ಜೊತೆಗೆ ಇನ್ನೊಂದ್ ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಈ ಒಂದು ಡಿಜಿಟಲ್ ಅಡಿಕ್ಷನ್ ಅನ್ನೋದು ಹ್ಯೂಮನ್ ರಿಲೇಶನ್ಶಿಪ್ಸ್ ಅನ್ನ ರಿಪ್ಲೇಸ್ ಮಾಡ್ತಿದೆ. ಸೊ ಇದನ್ನ ಪೇರೆಂಟ್ಸ್ ಅರ್ಥ ಮಾಡ್ಕೊ. ಈ ಸಂಬಂಧನ ರಿಪ್ಲೇಸ್ ಮಾಡ್ದಂಗೆ ಏನಾಗುತ್ತೆ, ಎಮೋಷನಲ್ ಡಿಸ್ಟೆನ್ಸಿಂಗ್ ಆಗ್ತಾ ಹೋಗುತ್ತೆ ಮಕ್ಳ ನಡುವೆ ಮತ್ತೆ ತಂದೆ ತಾಯಿ ನಡುವೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಮಕ್ಕಳನ್ನ ಇದರಿಂದ ಹೊರಗೆ ತರೋದು ಸುಲಭ ಆಗುತ್ತೆ. ಓಕೆ, ಸೌಜನ್ಯ ಅವರೇ, ನನ್ನ ಕೊನೆ ಪ್ರಶ್ನೆ, ಆ ಮಕ್ಕಳು ಡೆತ್ ನೋಟ್ ಬರೆಯುವಂತಹ ಟೈಮ್ನಲ್ಲಿ ಅವ್ರ ಡೈರಿನಲ್ಲಿ ಇನ್ನೂ ಒಂದು ವಿಚಾರ ಉಲ್ಲೇಖ ಆಯಿತು. ನಾವು ಇಂಡಿಯನ್ಸ್ ಅಲ್ಲ, ನಾವು ಕೊರಿಯನ್ಸು, ನಾವು ಕೊರಿಯಾದಲ್ಲಿ ಬದುಕ್ತೀವಿ, ನಮ್ಮ ಕೊರಿಯಾದಿಂದ ವಾಪಸ್ ಬರೋದಕ್ಕೆ ಇಷ್ಟ ಇಲ್ಲ, ಈ ರೀತಿಯಾದಂಥ ಏನೋ ಒಂದು ಬೇರೆಯದ್ದೇ ಒಂದು ಲೋಕದಲ್ಲಿರೋ ರೀತಿ ಸ್ಟೇಟ್ಮೆಂಟ್ಗಳನ್ನ ಬರೆದಿದ್ರು. ಜೊತೆಗೆ ಆ ಗೇಮ್ ಹೆಂಗೆ ಅಂದ್ರೆ, ಒಬ್ಬ ವರ್ಚುವಲ್ ಆಗಿ ಮೇಲ್ ಕಂಪ್ಯಾನಿಯನ್ ಸಿಗ್ತಾನೆ, ಆತನ ಜೊತೆಗೆ ಮಾತುಕತೆ, ಆತ ಕ್ಯಾರೆಕ್ಟರೇ ಇಲ್ಲ, ಅದ್ಯಾವುದು ವರ್ಚುವಲ್ ಕ್ಯಾರೆಕ್ಟರ್, ಅದರ ಜೊತೆಗೆ ಜೀವನ. ಅವ್ರ ವಯಸ್ಸು ನೋಡಿ ಹಂಗೆ ಇದೆ, 15, 14, 11. ಈ ಏಜ್ ಟೈಮ್ ನಲ್ಲಿ ಈ ರೀತಿಯಾದಂತಹ ಗೇಮ್ಗಳು, ಇದನ್ನ ಹೆಂಗ್ ಕಂಟ್ರೋಲ್ ಮಾಡೋದು ಹೆಂಗೆ ಅಂತ ಹೇಳಿ, ಮಾನಿಟರ್ ಮಾಡೋದು ಹೆಂಗೆ ಅಂತ ಹೇಳಿ ಡಾಕ್ಟರ್? ಈಗ ನಾವೇ ಒಂದ್ ಮೂವಿಗೆ ಹೋಗ್ತೀವಿ. ಕೆಲವು ಸತಿ ಆ ಮೂವಿಯಲ್ಲಿ ಇರ್ತಕ್ಕಂಥ ಒಂದು ಯಾವ್ದೋ ಒಂದು ಕ್ಯಾರೆಕ್ಟರ್ ನಮ್ಗೆ ರಿಲೇಟ್ ಆಗ್ತಾ ಹೋಗುತ್ತೆ, ಆಯ್ತಾ. ಕೆಲವು ಸತಿ ಏನಾಗತ್ತೆ, ನನ್ಗೆ ಈ ನಾನು ಇರ್ತಕ್ಕಂತಹ ರಿಯಾಲಿಟಿ ನನಗೆ ಇಷ್ಟ ಆಗ್ತಾ ಇರಲ್ಲ, ನನಗೆ ಒಂದು ವರ್ಚುವಲ್ ರಿಯಾಲಿಟಿ ಆಗಿರೋದು. ನಾನೊಂದು ಮೂವಿಯಲ್ಲಿ ನಾವು ಸಣ್ಣ ವಯಸ್ಸಲ್ಲೆಲ್ಲ ಮಾಡಿರ್ತೀವಿ, ಏನೋ ಯಾವ್ದೋ ಒಂದು ನಾನು ನನ್ನ ಟೀಚರ್ ಆಗಿ ಆಟ ಆಡೋದು, ಪೇರೆಂಟ್ ಆಗಿ ಆಟ ಆಡೋದು, ಒಂದು ಯಾವ ಕ್ಯಾರೆಕ್ಟರ್ ನಾವು ಬಾಲ್ಯದಲ್ಲಿ ನಮ್ಗೆ ಇಷ್ಟ ಇರುತ್ತೋ ಆ ಕ್ಯಾರೆಕ್ಟರ್ ಅನ್ನು ರೀಪ್ಲೇ ಮಾಡ್ತಾ ಇರ್ತೀವಿ. ಯಾವಾಗ ಇದನ್ನ ಮಾಡ್ತಾ ಹೋಗ್ತೀವಿ, ಮಕ್ಕಳಿಗೆ ಆ ರಿಯಾಲಿಟಿ ಏನಿದೆ ಅವರ ತಂದೆ ತಾಯಿಗಳು ಇಷ್ಟ ಆಗದೆ ಇರಬಹುದು, ಯಾರೋ ಒಬ್ಬ ಬಂದು ನನ್ನನ್ನ ರೆಸ್ಕ್ಯೂ ಮಾಡ್ತಾನೆ, ನನ್ನನ್ನ ಕಾಪಾಡ್ತಾನೆ, ಅವನೇ ನಿಜವಾದ ಹೀರೋ. ಆ ವರ್ಚುವಲ್ ಯುಗದಲ್ಲಿ ಅವ್ರು ದೇ ಆರ್ ವೆರಿ ಕಂಫರ್ಟಬಲ್. ಸೊ ಅದೇನಾಗತ್ತೆ, ಯಾವಾಗ ಈ ರಿಯಾಲಿಟಿ ನಾನು ಆ ಎಸ್ಕೇಪಿಸಮ್ ಏನಿತ್ತು ಮೊಬೈಲ್ ಅಲ್ಲಿ ಗೇಮ್ ನೋಡೋದಾಗಿರ್ಬೋದು, ಯಾವಾಗ ಅವ್ರಿಗೆ ಸಿವಿಯರ್ ಥ್ರೆಟ್ ಬಂತು, ನಾನು ನಿನ್ನ ಸೆಪರೇಟ್ ಮಾಡ್ತೀನಿ, ನಿನ್ನ ಈ ಫೋನ್ ಕಿತ್ಕೊಳ್ಳೋದಾಗಿರ್ಬೋದು, ಅಥವಾ ಎಕ್ಸ್ಟ್ರೀಮ್ ಥ್ರೆಟ್ ಆಗಿರಬಹುದು, ಎಲ್ಲೋ ಒಂದು ಇದಾಗ ಖಂಡಿತವಾಗ್ಲೂ ದಿಸ್ ಇಸ್ ಅ ಬೆಸ್ಟ್ ಎಸ್ಕೇಪ್ ಅಂತ ಅವ್ರಿಗೆ ಅನ್ಸಿರುತ್ತೆ. ದಟ್ ಇಸ್ ವೈ ದೇ ವುಡ್ ಹವ್ ಚೋಸನ್ ದಿಸ್ ಕೈಂಡ್ ಆಫ್ ಎಕ್ಸಿಟ್ ಪಾಯಿಂಟ್ಸ್ ಗಳಾಗಿರ್ಬೋದು. ಸೊ ಇದು ಎಲ್ಲವೂ ಮಕ್ಕಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಇಲ್ಯೂಷನ್ ಅನ್ನ ಫಸ್ಟ್ ಆಸ್ ಅ ಪೇರೆಂಟ್, ಇಟ್ ಇಸ್ ವೆರಿ ಅನ್ಫಾರ್ಚುನೇಟ್ ವಾಟ್ ಹ್ಯಾಸ್ ಹ್ಯಾಪನ್ ಟುಡೇ. ವಿ ಹ್ಯಾವ್ ಟು ಗಿವ್ ಎಮೋಷನಲ್ ಸೇಫ್ಟಿ. ಮನೆ ಅನ್ನೋದು ಫಸ್ಟ್ ಒಂದು ಸೇಫ್ಟಿ, ಎಮೋಷನಲ್ ಸೇಫ್ಟಿ ಆಗಿರ್ಬೇಕು. ಇವತ್ತು ನೋಡಿ, ಅನೈತಿಕ ಸಂಬಂಧಗಳಾಗಿರ್ಬೋದು, ಬರೀ ದೈಹಿಕವಾಗಲ್ಲ, ಎಮೋಷನಲ್ ಸೆಕ್ಯೂರಿಟಿ, ಒಂದು ಎಮೋಷನಲ್ ಡಿಪೆಂಡೆನ್ಸಿ ಏನಿದೆಯಲ್ವಾ, ಮನುಷ್ಯ ಏನು ಭಾವನಾತ್ಮಕ ಜೀವಿ, ಆತನಿಗೆ ಒಬ್ಬ ಸಂಗಾತಿ ಬೇಕೇ ಬೇಕು, ಆತನಿಗೆ ಒಂದು ಕಂಪ್ಯಾನಿಯನ್ಶಿಪ್ ಬೇಕೇ ಬೇಕು. ನಮ್ಮ ಮಕ್ಕಳು ನಮ್ಮ ಹತ್ರನೇ ಬಂದು ಆಚೆ ಏನೇ ಆಗ್ತಾ ಇದ್ರು ಹೇಳ್ಕೊಳಕ್ಕೆ ಸೇಫ್ ಇಲ್ಲ ಅಂದಾಗ ಅಂತ ಸಣ್ಣ ಮಕ್ಳು ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ? ಇಂಥದ್ದೊಂದು ಮೊರೆ ಹೋಗ್ತಾರೆ. ರೈಟ್ ಡಾಕ್ಟರ್, ಥ್ಯಾಂಕ್ ಯು ಡಾಕ್ಟರ್ ಭವ್ಯ ವಿಶ್ವನಾಥ್ ಅವರೇ, ಹಾಗೆ ಸೌಜನ್ಯ ವಸಿಷ್ಠ ಅವರೇ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ವೀಕ್ಷಕರ ಜೊತೆಗೆ ಹಲವು ಉಪಯುಕ್ತ ಮಾಹಿತಿಗಳನ್ನು ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.